ಏನಾಯ್ತೆ? ಹುಂಜ ನನ್ ಹುಂಜ ಹಾರೋಟಾಯ್ತು. ಈ ಹುಂಜನ ಕೋಳಿನ ಒಟ್ಟಿಗೆ ಇಟ್ರೆ ಮೊಟ್ಟೆ ಇಡುತ್ತೆ ಅಂತ ಆಸೆಯಿಂದ ಇದ್ದೆ. ಈ ಹುಂಜ ನೋಡಿದ್ರೆ ಈ ಕೋಳಿ ಹತ್ರನೇ ಬರಲ್ಲ ಅನ್ನುತ್ತೆ. ನೋಡಿ ಕಂಡ್ರೆ ದೂರ ಹೊಟ್ಟೋಗ್ತೀನಿ. ಸುಮ್ಮನೆ ನಿಂತ್ಕೋ, ನಾನು ಹಿಡ್ಕೊಡ್ತೀನಿ. ವಾಣಿ, ನೀನೇ ಹುಂಜಾನ ಹಿಡಿ, ಇಲ್ಲ ನಾನು ಹಿಡಿಯಕ್ ಬಿಡು. ಮಧ್ಯದಲ್ಲಿ ಯಾಕೆ ಬಂದು ಹೀಗೆಲ್ಲ ತೊಂದರೆ ಕೊಡ್ತೀಯಾ? ಇಲ್ಲ, ನೀವೇ ಇಟ್ಕೊಡಿ. ತಗೋ, ನೀನ್ ಹುಂಜಾನ ಹಿಡ್ಕೊಟ್ಟಿದ್ದೀನಿ. ತುಂಬಾ ಥ್ಯಾಂಕ್ಸ್. ನೋಡೋ, ಈ ಹುಂಜಾನು ಕೋಳಿನ ಒಂದೇ ಬುಟ್ಟಿ ಕೆಳಗೆ ಬಚ್ಚಿಡು, ಆಮೇಲೆ ಮೊಟ್ಟೆ. ವಾಣಿಯಮ್ಮ, ಈ ಹುಂಜ ನಂದು, ನಿಮ್ ಹುಂಜ ನೋಡಿ ಅಲ್ಲಿದೆ. ನನಗೆ ನಿಮ್ಮನ್ನು ನೋಡ್ಬೇಕು ಅಂತ ತುಂಬಾ ಇಷ್ಟ. ಅದಕ್ಕೋಸ್ಕರ ಈ ಕಾಗದ ಬರಿತಾ ಇದ್ದೀನಿ. ಇವತ್ತು ನೆಹರು ರಸ್ತೆಯಲ್ಲಿರೋ ಟಿವಿ ಶಾಪ್ಗೆ 4 ಗಂಟೆಗೆ ಬರ್ತೀನಿ. ನೀವು ನನ್ನ ಸುಲಭವಾಗಿ ಗುರ್ತಿಡಿಬಹುದು. ನಾನು ಗುಲಾಬಿ ಬಣ್ಣದ ಡ್ರೆಸ್ನಲ್ಲಿ ಇರ್ತೀನಿ. ಧೈರ್ಯ ಇದ್ರೆ ಬಂದು ನೋಡಿ ಮಾತಾಡಿ ಇಂತೀನಿ. ಧೈರ್ಯ ಇದ್ರೇನಾ? ಒಂದು ಕ್ಷಣ ನೊಂದರು ನಾ ಕಾಣಲಾರೆ. ನೋಡ್ಲಿಲ್ಲ ಮಗು. ಸೀರೆ ಬಣ್ಣ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತಿನ್ನದಾ? ಮುದ್ದಾಗಿರೋ ಹೆಣ್ಮಕ್ಳು ಎಷ್ಟು ಕೋಪ ಮಾಡ್ಕೊಂಡ್ರು ಚೆನ್ನಾಗೆ ಕಾಣ್ತಾರೆ. ನಿಮ್ ಹೆಸರೇನು ಮಗು? ಏನಂದೆ? ಓಹೋ, ನನ್ಗೆ ಸ್ವಲ್ಪ ಕಿವಿ ಮಂದ, ಜೋರಾಗಿ ಹೇಳು. ರೀ, ಸ್ವಲ್ಪ ನಿಮ್ ಸೌಂಡ್ ಕಮ್ಮಿ ಮಾಡ್ರಿ. ಈ ಹುಡುಗಿ ಹೆಸರನ್ನ ಕಿವಿಲ್ ಕೇಳ್ಕೊತೀನಿ. ಹೀಗೆ ಹೇಳಮ್ಮ, ನಿಮ್ ಹೆಸರೇನು? ಓ, ಪ್ರೀತಿ.